Hello everyone, I am Santosh. Today we are going to discuss the very important topic in DBMS, that is about ರಿಲೇಷನಲ್ ಅಲ್ಜಿಬ್ರಾ. ಅದರಲ್ಲಿ ನಾವು ಏನು ಸ್ಟಡಿ ಮಾಡಬೇಕು? ಸೆಟ್ ಆಪರೇಷನ್ಸ್. ಆಲ್ರೆಡಿ ನಾವು ಜಾಯಿನ್ ಆಪರೇಷನ್ಸ್ ಸ್ಟಡಿ ಮಾಡಿದ್ವಿ. ಆ್ಯಂಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಆ್ಯಂಡ್ ವೈ ವಿ ನೀಡ್ ಸೆಟ್ ಆಪರೇಷನ್ಸ್ ಅನ್ನೋದು ಲೆಟಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಡೇ. ಓಕೆ, ಸಿ ಜಾಯಿನ್ ಆಪರೇಷನ್ಸ್ ಅಲ್ಲಿ ನಾವು ಏನು ಮಾಡ್ತಿದ್ವಿ? ವಿ ಆರ್ ಗೋಯಿಂಗ್ ಟು ಕಂಬೈನ್ ದಿ ಕಾಲಮ್ಸ್. Join, what it does? Join combines columns, but set operations combines rows. ನೀವು ರೋ ವೈಸ್ ಮರ್ಜ್ ಮಾಡೋರಿದ್ರೆ ಅಂದರೆ ಗೋ ಫಾರ್ ಸೆಟ್ ಆಪರೇಷನ್ಸ್. ಕಾಲಮ್ ವೈಸ್ ಕಂಬೈನ್ ಮಾಡೋರಿದ್ರೆ ಅಂದರೆ ಗೋ ಫಾರ್ ಜಾಯಿನ್ ಆಪರೇಷನ್ಸ್. ಬೋತ್ ಆರ್ ಈಕ್ವಲ್. ಆ್ಯಕ್ಚುಲಿ ನಾವು ಜಾಯ್ನಿಂಗ್ ಯಾಕೆ ಮಾಡ್ತಾ ಇದ್ವಿ? ಬಿಕಾಸ್ ವಿ ವಾಂಟ್ ಟು ಹ್ಯಾವ್ ಸಮ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಫ್ರಾಮ್ ಬೋತ್ ದ ಟೇಬಲ್ಸ್. ಎರಡು ಟೇಬಲ್ ಅಲ್ಲಿರೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡೋಕ್ಕೆ ನಾವು ಜಾಯಿನ್ ಮಾಡ್ತಾ ಇದ್ವಿ. ಆ್ಯಂಡ್ ವೈ ವಿ ನೀಡ್ ಸೆಟ್ ಆಪರೇಷನ್ಸ್? ಸೆಟ್ ಆಪರೇಷನ್ಸ್ ಯಾಕೆ ಬೇಕಂದ್ರೆ ವಿ ಆರ್ ಗೋಯಿಂಗ್ ಟು ಕಂಬೈನ್ ದಿ ರೋಸ್ ಕಂಬೈನ್ ಮಾಡೋಕ್ಕೋಸ್ಕರ ವಿ ನೀಡ್ ಸೆಟ್ ಆಪರೇಷನ್ಸ್. ಆಲ್ರೆಡಿ ನೋ ಸೆಟ್ ಥಿಯರಿನಲ್ಲಿ ಏನು ಆಪರೇಷನ್ಸ್ ಬರ್ತಾವೋ ಅದೇ ಆಪರೇಷನ್ ಅನ್ನ ಟೇಬಲ್ಸ್ ಮೇಲೆಯೂ ಕೂಡ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಓಕೆ, ಫಸ್ಟ್ ಐ ವಿಲ್ ರೈಟ್ join. What is join and why we have gone through join? Okay, joining, what it does? Join combines columns, but set operations combine rows. row wise ನೀವು ಕಂಬೈನ್ ಅಥವಾ ಮರ್ಜ್ ಮಾಡೋರಿದ್ರೆ ಅಂದರೆ ಎರಡು ಟೇಬಲ್ಗಳನ್ನ ಆವಾಗ ಗೋ ಫಾರ್ ಸೆಟ್ ಆಪರೇಷನ್ಸ್. ಆ್ಯಂಡ್ ಸೆಟ್ ಥಿಯರಿ ಇದಕ್ಕೆ ಯಾಕೆ ಅಪ್ಲೈ ಮಾಡ್ತಾರೆ ಅವರು ಟೇಬಲ್ಸ್ ಮೇಲೆ ಅನ್ನೋದು ಲೆಟ್ ಅಸ್ ಸಿ. ಓಕೆ, ನೀವು ನೋಡ್ರಿ, ರಿಲೇಷನ್ ಅಂದ್ರೆ ಏನು? ಟೇಬಲಲ್ಲಿ ಏನಿರ್ತವೆ? ಸೆಟ್ ಆಫ್ ರೋಸ್ ಇರ್ತವೆ. ಎಲ್ಲಿ ಸೆಟ್ ಆಫ್ ರೋಸ್, ಒಂದು ಸೆಟ್ ಏನು ಬರುತ್ತೋ ಅಂಥದ್ರ ಮೇಲೆ ಎಲ್ಲಾನು ನಾವು ಏನು ಮಾಡ್ಬೋದು? ಸೆಟ್ ಆಪರೇಷನ್ಸ್ ಅಪ್ಲೈ ಮಾಡ್ಬೋದು. ಓಕೆ, ಸಿ ಟೇಬಲ್ಸ್ ಆರ್ ಸೆಟ್ ಆಫ್ ರೋಸ್ ನಮ್ಮ ಹತ್ರ ಇರೋದ್ರಿಂದ ಅದ್ರ ಮೇಲೆ ನಾವು ಸೆಟ್ ಆಪರೇಷನ್ಸ್ ಮಾಡ್ಬೋದಲ್ಲ. ನ್ಯಾಚುರಲ್ ಆಗಿ ವಿ ಕ್ಯಾನ್ ಆಪರೇಟ್ ಸೆಟ್ ಆಪರೇಷನ್ಸ್. ಓಕೆ, ಐ ವಿಲ್ ರೈಟ್ ದಟ್. ರಿಲೇಷನ್ಸ್ ಅಥವಾ ಟೇಬಲ್ಸ್ ಆರ್ ಸೆಟ್ ಆಫ್ ರೋಸ್ ಆರ್ ಟಪಲ್ಸ್. ಸೊ set operations can be performed easily. Set operations can be performed on tables also. ಟೇಬಲ್ಸ್ ಮೇಲೇನು ನಾವು ಸೆಟ್ ಆಪರೇಷನ್ಸ್ ಮಾಡ್ಬೋದು. ಯಾಕಂದ್ರೆ ಟೇಬಲ್ಸ್ ಅಲ್ಲಿ ಏನಿರ್ತವೆ? ಸೆಟ್ ಆಫ್ ರೋಸ್ ಇರ್ತವೆ. ಓಕೆ, set operations allows us to combine results of two relational queries. ಫಾರ್ ಎಕ್ಸಾಂಪಲ್, ನೀವು ಎರಡು ಸೆಲೆಕ್ಟ್ ಡೇಟಾ ಮಾಡಿದ್ರೆ ಅಂದರೆ ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಟೇಬಲ್ 1, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಟೇಬಲ್ 2, ಇವೆರಡನ್ನು ಕಂಬೈನ್ ಮಾಡಿ ಯು ಕ್ಯಾನ್ ಶೋ ದ ರಿಸಲ್ಟ್ಸ್. ದಟ್ ಈಸ್ ಕಾಲ್ಡ್, ಯು ಮೇ ಅಪ್ಲೈ ಒನ್ ಆಫ್ ದಿ ಸೆಟ್ ಆಪರೇಷನ್ ಕಾಲ್ಡ್ ಯೂನಿಯನ್ ಅಪ್ಲೈ ಮಾಡ್ಬೋದು, ಇಂಟರ್ಸೆಕ್ಷನ್ ಅಪ್ಲೈ ಮಾಡ್ರಿ, ಡಿಫರೆನ್ಸ್ ಅಪ್ಲೈ ಮಾಡ್ರಿ. ದೇರ್ ಆರ್ ಸೋ ಮೆನಿ ಸೆಟ್ ಆಪರೇಷನ್ಸ್. ಓಕೆ, ಯಾವ್ಯಾವ ಸೆಟ್ ಆಪರೇಷನ್ಸ್ ಇರ್ತವೆ ಅಂತ ನಾವು ಇವತ್ತು ನೋಡೋಣ. ಓಕೆ, ಫಸ್ಟ್ ಐ ವಿಲ್ ರೈಟ್ ವೈ ವಿ ನೀಡ್ ಸೆಟ್ ಆಪರೇಷನ್ ಅಂಡ್ ವಾಟ್ ದೇ ಡೂ. ಸೆಟ್ ಆಪರೇಷನ್ಸ್ allow us to combine the results of two relational queries. ಅಂದ್ರೆ ಏನು ನೋಡ್ರಿ, ಡೈರೆಕ್ಟ್ ಟೇಬಲ್ ಮೇಲೆ ನೀವು ಸೆಟ್ ಆಪರೇಷನ್ಸ್ ಅಪ್ಲೈ ಮಾಡೋದಿಲ್ಲ. ಫಸ್ಟ್ ಟೇಬಲ್ ಇಂದ ಸಮ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ, ಆಮೇಲೆ ಸೆಕೆಂಡ್ ಟೇಬಲ್ ಇಂದ ಸಮ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ ವಿತ್ ದ ಹೆಲ್ಪ್ ಆಫ್ ಸೆಲೆಕ್ಟ್ ಕ್ವೆರಿ. ಹೌದಿಲ್ಲ? ಆಮೇಲೆ ನೀವು ಅದ್ರ ಮೇಲೆ ಸಮ್ ಆಪರೇಷನ್ಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ಯು ಕೆನಾಟ್ ಅಪ್ಲೈ ಸೆಟ್ ಆಪರೇಷನ್ಸ್.
ಟೇಬಲಲ್ಲಿ ಡೇಟಾ ಏನಿರುತ್ತೋ ಅದ್ರ ಮೇಲೆ ಸೆಟ್ ಆಪರೇಷನ್ಸ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ನೀವೇನು ಮಾಡಬೇಕು, ನಿಮಗೆ ಬೇಕಾದ ಡೇಟಾ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಸೆಟ್ ಆಪರೇಷನ್ಸ್ ಮಾಡ್ಬೋದು. ದ್ಯಾಟ್ಸ್ ವೈ ದೇ ಸೇ ಸೆಟ್ ಆಪರೇಷನ್ಸ್ allow us to combine the results of two relational queries. ರಿಲೇಷನಲ್ ಕ್ವೆರೀಸ್ ಅಂದರೆ ನೀವು ಕಾಮನ್ ಆಗಿ ಏನು ಸೆಲೆಕ್ಟ್ ಕ್ವೆರಿ ಬರೀತಿರೋ ದೇ ಆರ್ ಕಾಲ್ಡ್ ರಿಲೇಷನಲ್ ಕ್ವೆರೀಸ್. ಬಟ್ ಸೆಟ್ ಆಪರೇಷನ್ಸ್ ಅಪ್ಲೈ ಆಗಬೇಕಂದ್ರೆ ದೇರ್ ಆರ್ ಸಮ್ ರೂಲ್ಸ್. ಅದಕ್ಕಿಂತ ಮೊದಲು ವಾಟ್ ಆರ್ ಸೆಟ್ ಆಪರೇಷನ್ಸ್, ಯಾವ್ಯಾವ ಸೆಟ್ ಆಪರೇಷನ್ಸ್ ನಾವು ಪರ್ಫಾರ್ಮ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ದ ಸೆಟ್ ಆಪರೇಷನ್ಸ್ ಯು ಕ್ಯಾನ್ ಪರ್ಫಾರ್ಮ್ ಆನ್ ದಿ ಟೇಬಲ್ಸ್ ಆರ್, ದ ಸೆಟ್ ಆಪರೇಷನ್ಸ್ ಆರ್, ಏನೇನು ನೀವು ಸೆಟ್ ಆಪರೇಷನ್ ಮಾಡ್ಬೋದು. Already you know one of the very important set operation is union. Then you can do intersection. ಆಮೇಲೆ ಏನು ಮಾಡೋದು, you know about difference. ಅದನ್ನೇ ಡೇಟಾಬೇಸ್ ಮೀನಿಂಗ್ ಅಲ್ಲಿ ಅವರೇನಂತಾರೆ ಎಕ್ಸೆಪ್ಟ್ ಅಂತ ಕರೀತಾರೆ ಅಥವಾ ಮೈನಸ್. and you can do Cartesian product. ಕಾರ್ಟೇಷಿಯನ್ ಪ್ರಾಡಕ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಏನು ಸೆಟ್ ಥಿಯರಿ ಕಲ್ತಿದೀವೋ ಅಲ್ಲೇನು ಸೆಟ್ ಆಫ್ ನಂಬರ್ಸ್ ಮೇಲೆ ನೀವು ಸೆಟ್ ಆಪರೇಷನ್ಸ್ ಮಾಡ್ತಿರೋ ಅದೇ ಥರ ಸೆಟ್ ಆಫ್ ಟೇಬಲ್ಸ್ ಮೇಲೆ ಸೆಟ್ ಆಪರೇಷನ್ಸ್ ಮಾಡ್ಬೋದು. ಸೆಟ್ ಆಫ್ ಟೇಬಲ್ಸ್ ಅಂದರೆ ಯು ಕ್ಯಾನ್ ಕನ್ಸಿಡರ್ 2 ಟೇಬಲ್ಸ್, 2 ಟೇಬಲ್ ಮೇಲೆ ಸೆಟ್ ಆಪರೇಷನ್ಸ್ ಮಾಡ್ಬೋದು. ಅದನ್ನು ನಾವು ಈಗ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಬಟ್ ಸೆಟ್ ಆಪರೇಷನ್ ಅಪ್ಲೈ ಆಗಬೇಕಂದ್ರೆ ದೇರ್ ಆರ್ ಸಮ್ ರೂಲ್ಸ್. They work only if ಅಂದ್ರೆ set operations on 2 tables work only if. set operations ಯಾವಾಗ ನೀವು ಅಪ್ಲೈ ಮಾಡ್ಬೋದು ಅಂದ್ರೆ only if both tables have same number of columns or attributes. ಅಂದರೆ 2 ಟೇಬಲ್ ಅಲ್ಲಿನೂ ಸೇಮ್ ನಂಬರ್ ಆಫ್ ಕಾಲಮ್ಸೇ ಇರಬೇಕು. ಫಸ್ಟ್ ಟೇಬಲ್ ಅಲ್ಲಿ 2 ಕಾಲಮ್ಸ್ ಇದ್ರೆ ಸೆಕೆಂಡ್ ಟೇಬಲ್ ಅಲ್ಲಿನೂ 2 ಕಾಲಮ್ಸೇ ಇರಬೇಕು. ಅವಾಗ ಮಾತ್ರ ಯು ಕ್ಯಾನ್ ಅಪ್ಲೈ ಸೆಟ್ ಆಪರೇಷನ್ಸ್. ಗಾಟ್ ಇಟ್? ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಂದ್ರೆ ದ ಡೊಮೇನ್ಸ್ ಅಂದ್ರೆ ನೀವು ಡೇಟಾ ಟೈಪ್ ಅಂತಾನು ಹೇಳ್ಬೋದು. ದ ಡೇಟಾ ಟೈಪ್ಸ್ of corresponding columns ಅಥವಾ attributes should be same. ಎರಡು ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು ಟೇಬಲ್ ಅಲ್ಲಿರೋ ಒಂದು ಕಾಲಮ್ ಜೊತೆ ಇನ್ನೊಂದು ಟೇಬಲ್ ಅಲ್ಲಿ ಇರೋ ಇನ್ನೊಂದು ಕಾಲಮ್ ಜೊತೆ ನೀವು ಸೆಟ್ ಆಪರೇಷನ್ ಅಪ್ಲೈ ಮಾಡೋರಿದ್ರಂದ್ರೆ ಅವಾಗ 2 ಟೇಬಲ್ಗೆ ಇರೋ ಡೇಟಾ ಟೈಪ್ ಮ್ಯಾಚ್ ಆಗ್ತಾ ಇರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಪರ್ಫಾರ್ಮ್ ಸೆಟ್ ಆಪರೇಷನ್ಸ್. ಇದು ನಾವು ನೆನಪಲ್ಲಿ ಇಟ್ಕೋಬೇಕು. ಬಿಕಾಸ್ ವೆನ್ ಎವರ್ ಯು ಆರ್ ಅಪ್ಲೈಯಿಂಗ್ ಸೆಟ್ ಆಪರೇಷನ್ಸ್ ದೀಸ್ 2 ಕಂಡೀಷನ್ಸ್ ಆರ್ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ? ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡೋಣ ನಾವು ಹೌ ದೇ ವರ್ಕ್ ಅಂತ. ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಸಮ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಕಾಲೇಜ್ ಎ ಅಂತ ತಗೋತೀನಿ ನಾನು, ಲಿಸ್ಟ್ ಆಫ್ ಸ್ಟೂಡೆಂಟ್ಸ್. ಅಂಡ್ ಇನ್ನೊಂದು ಕಾಲೇಜ್ ಬಿ ಅಂತ ತಗೋತೀನಿ. ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ನಮ್ಮ ಹತ್ರ ಇದೆ ಅಂತ ತಿಳ್ಕೊರಿ. ಈಗ ಒಂದು ಟೇಬಲ್ ಅಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ ಆಫ್ ಫಸ್ಟ್ ಕಾಲೇಜ್ ಇದೆ, ಅನದರ್ ಟೇಬಲ್ ಅಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಆಫ್ ಸೆಕೆಂಡ್ ಕಾಲೇಜ್ ಇದೆ. ಈಗ ಯೂನಿಯನ್, ಇಂಟರ್ಸೆಕ್ಷನ್, ಎಕ್ಸೆಪ್ಟ್ ಇವೆಲ್ಲ ಹೆಂಗೆ ವರ್ಕ್ ಆಗ್ತಾವೆ ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ಸಿ ವೆನ್ ಎವರ್ ಯು ನೀಡ್ ಆಲ್ ಸ್ಟೂಡೆಂಟ್ಸ್ ಫ್ರಮ್ ಬೋತ್ ಕಾಲೇಜ್, ಎರಡು ಟೇಬಲ್ ಅಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಬೋತ್ ಕಾಲೇಜ್, ಎರಡು ಟೇಬಲ್ ಅಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ನಿಮಗೆ ಬೇಕು, ಡಿಸ್ಪ್ಲೇ ಆಗಬೇಕು, ಲಿಸ್ಟ್ ಬರಬೇಕು ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ ನೀವೇ? ವಾಟ್ ಆಪರೇಷನ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್? ಎಲ್ಲಾನು ಮರ್ಜ್ ಆಗಿ ಬರಬೇಕು ಅಂದ್ರೆ ಏನು ಯೂಸ್ ಮಾಡಬೇಕು? ಗೋ ಫಾರ್ ವಿಚ್ ಆಪರೇಷನ್? ಯೂನಿಯನ್. ಅವಾಗ ನೀವು ಯೂನಿಯನ್ ಮಾಡಬೇಕು. ಓಕೆ,
ಎರಡು ಟೇಬಲಲ್ಲಿ ಸ್ಟಡಿ ಮಾಡ್ತಾ ಎರಡು ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಬೇಕಾಗ್ಯಾರ ನಿಮಗೆ. ಒಬ್ಬ ಸ್ಟೂಡೆಂಟ್ ಆ ಕಾಲೇಜಲ್ಲಿನೂ ಇರಬೇಕು, ಈ ಕಾಲೇಜಲ್ಲಿನೂ ಇರಬೇಕು. ಇದಂತೂ ನಮ್ಮ ಇಂಡಿಯಾನಲ್ಲಿ ಪಾಸಿಬಿಲಿಟಿ ಇಲ್ಲ. ಇರ್ಬೋದು ಒಬ್ಬರು ಸ್ಟೂಡೆಂಟ್ ಒಂದು ಕಾಲೇಜಲ್ಲಿ, ಅದೇ ಸ್ಟೂಡೆಂಟ್ ಇನ್ನೊಂದು ಕಾಲೇಜಲ್ಲಿನೂ ಸ್ಟಡಿ ಮಾಡ್ತಾ ಇದ್ರೆ ದಟ್ ಈಸ್ ವಾಟ್ ಕಾಮನ್ ಡೇಟಾ. ಕಾಮನ್ ಡೇಟಾ ಇದ್ದಾಗ ಯಾವ ಆಪರೇಷನ್ ಅಪ್ಲೈ ಮಾಡ್ತೀರಿ ಅದು ನಾನು ಬರಿತೀನಿ. ಸ್ಟೂಡೆಂಟ್ಸ್ ಕಾಮನ್ ಟು ಬೋತ್ ಕಾಲೇಜಸ್. ಒಬ್ಬ ಸ್ಟೂಡೆಂಟ್ ಎರಡು ಕಾಲೇಜಲ್ಲಿನೂ ಇರಬೇಕು. ಅಂಥ ಸ್ಟೂಡೆಂಟ್ಸ್ ನಿಮಗೆ ಬೇಕು ಅಂದರೆ ಏನು ಆಪರೇಷನ್ ಅಪ್ಲೈ ಮಾಡ್ತೀರಿ? ಯಾವ ಸೆಟ್ ಆಪರೇಷನ್ ಅಪ್ಲೈ ಮಾಡ್ತೀರಿ? ಇಂಟರ್ಸೆಕ್ಷನ್ ಅಥವಾ ಇಂಟರ್ಸೆಕ್ಟ್ ಅಂತಾರೆ ಅವರು, ಇಂಟರ್ಸೆಕ್ಷನ್. ಓಕೆ, ನೆಕ್ಸ್ಟ್ ಒಂದೊಂದ್ಸರಿ ಪಾಸಿಬಿಲಿಟಿ ಏನಿರ್ಬೋದು, ಸ್ಟೂಡೆಂಟ್ಸು ಫಸ್ಟ್ ಕಾಲೇಜಲ್ಲಿ ಒಂದು ಕಾಲೇಜಲ್ಲಿ ಇರಬೇಕು, ಅವರು ಇನ್ನೊಂದು ಕಾಲೇಜಲ್ಲಿ ಇರಬಾರ್ದು. ಹಂಗಿದ್ದಾಗ ಯಾವ ಆಪರೇಷನ್ ಯೂಸ್ ಮಾಡ್ತೀರಿ? ಮೈನಸ್ ಅಥವಾ ಡಿಫರೆನ್ಸ್ ಅಥವಾ ಎಕ್ಸೆಪ್ಟ್ ಆಪರೇಷನ್ ಯೂಸ್ ಮಾಡ್ತೀರಿ. ಅದು ನಾನು ಬರಿತೀನಿ. ಸ್ಟೂಡೆಂಟ್ಸ್ ಇನ್ one college are not present in another college. Student in A but not in B. ಇಂಥ ಡೇಟಾ ನಿಮಗೆ ಬೇಕಾಗಿದ್ದರೆ ಯಾವ ಆಪರೇಷನ್ ಯೂಸ್ ಮಾಡಬೇಕು? ಎಕ್ಸೆಪ್ಟ್ ಅಥವಾ ಡಿಫರೆನ್ಸ್ ಆಪರೇಷನ್ ಅಪ್ಲೈ ಮಾಡಬೇಕು. ಬಟ್ ಇಟ್ ಸಿಂಪಲ್. ಈ ಥರ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ ಇನ್ ಸೆಟ್ ಥಿಯರಿ ಮ್ಯಾಥಮೆಟಿಕ್ಸಲ್ಲಿ. ಓಕೆ, ಅದನ್ನೇ ಟೇಬಲ್ ಮೇಲೆ ನಾವು ಈಗ ಅಪ್ಲೈ ಮಾಡ್ತೀವಿ ಅಷ್ಟೇ. ಓಕೆ, ಆ್ಯಂಡ್ ನಿಮಗೆ ಎಲ್ಲ ಕಾಂಬಿನೇಷನ್ ಆಫ್ ಸ್ಟೂಡೆಂಟ್ಸ್ ಬೇಕಾಗಿದ್ದರೆ, ಫಾರ್ ಎಕ್ಸಾಂಪಲ್ ಕಾಲೇಜು ಎ ನಲ್ಲಿರೋ ಫಸ್ಟ್ ಸ್ಟೂಡೆಂಟ್ ಕಾಲೇಜ್ ಬಿ ನಲ್ಲಿರೋ ಸೆಕೆಂಡ್ ಸ್ಟೂಡೆಂಟ್ ಜೊತೆ ಪೇರ್ ಮಾಡೋದಿದೆ. ನಮಗೆ ಒಂದು ಯಾವುದೋ ಗೇಮ್ ಇದೆ ಅಂತ ತಿಳ್ಕೊರಿ, ಅಥವಾ ಏನೋ ಒಂದು ಪಾರ್ಟಿಸಿಪೇಷನ್ನು, ಏನೋ ಒಂದು ಆಕ್ಟಿವಿಟಿ ಇದೆ, ಅವಾಗ ನೀವು ಪೇರಿಂಗ್ ಮಾಡೋರಿದ್ರೆ ಅವಾಗ ಏನು ಮಾಡಬೇಕು? ಆಲ್ ಕಾಂಬಿನೇಷನ್ಸ್ ಇಫ್ ಯು ನೀಡ್ ಯು ಶುಡ್ ಗೋ ಫಾರ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಅವಾಗ ನಾವು ಏನು ಯೂಸ್ ಮಾಡಬೇಕು? ಕಾರ್ಟೇಷಿಯನ್ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಯಾವಾಗ? ಫಾರ್ ಆಲ್ ಕಾಂಬಿನೇಷನ್ ಆಫ್, ಫಾರ್ ಆಲ್ ಪೇರ್ ಆಫ್ ಸ್ಟೂಡೆಂಟ್ಸ್, ಫಾರ್ ಆಲ್ ಪೇರ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಬೋತ್ ಕಾಲೇಜಸ್. ಫಸ್ಟ್ ಕಾಲೇಜಲ್ಲಿರೋ ಫಸ್ಟ್ ಸ್ಟೂಡೆಂಟು, ಸೆಕೆಂಡ್ ಕಾಲೇಜಲ್ಲಿರೋ ಫಸ್ಟ್ ಸ್ಟೂಡೆಂಟ್, ಈ ಥರ ನೀವು ಪೇರಿಂಗ್ ಮಾಡೋರಿದ್ರೆ ಫಾರ್ ಎನಿ ಆಕ್ಟಿವಿಟಿ ಅವಾಗ ಯು ಕ್ಯಾನ್ ಗೋ ಫಾರ್ ಆಲ್ ಪೇರ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಬೋತ್ ಕಾಲೇಜ್. ನಿಮಗೆ ಬೇಕಾಗಿದ್ದರೆ ಗೋ ಫಾರ್ ವಿಚ್ ಆಪರೇಷನ್? ಕಾರ್ಟೇಷಿಯನ್ ಪ್ರಾಡಕ್ಟ್. ಆಮೇಲೆ ನೋಡ್ರಿ, ನೀವು ಜಾಯಿನ್ ಆಪರೇಷನ್ಲಿ ಏನು ಮಾಡ್ತಾ ಇದ್ರಿ? ಕಂಡೀಷನ್ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡ್ತಾ ಇದ್ರಿ. ಬಟ್ ಸೆಟ್ ಆಪರೇಷನ್ ಮಾಡುವಾಗ ದೇರ್ ಇಸ್ ನೋ ಕಂಡೀಷನ್, ನೋ ನೀಡ್ ಫಾರ್ ಕಂಡೀಷನ್. ಜಸ್ಟ್ ಏನು ಒಂದು ರೂಲ್ ಏನಿರಬೇಕಂದ್ರೆ, ಎರಡು ಟೇಬಲಲ್ಲಿ ಸೇಮ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಆ್ಯಂಡ್ ನೀವು ಏನು ಜಾಯಿನ್ ಮಾಡ್ತಿರ್ತೀರೋ ಅವು ಅದರದ್ದು ಡೇಟಾ ಟೈಪ್ ಸೇಮ್ ಇದ್ದರೆ ಸಾಕು. ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ಸೆಟ್ ಆಪರೇಷನ್ಸ್. ಓಕೆ, ಹಂಗಂದ್ರೆ ಇದ್ರ ಪ್ರಕಾರ ಯೂನಿಯನ್ ಅಂದ್ರೆ ಏನಂತ ಗೊತ್ತಾಯ್ತು? ಆಲ್ ರೋಸ್ ಫ್ರಮ್ ಬೋತ್ ಟೇಬಲ್ಸ್, ಅಥವಾ ಬೋತ್ ಟೇಬಲ್ ಇಂದ ಬಂದಿರುವಂಥ ಕ್ವರಿ ಏನಿರುತ್ತೋ ಅದನ್ನ ನೀವು ಡೇಟಾ ಆಕ್ಸೆಸ್ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಯೂನಿಯನ್. ಕಾಮನ್ ರೋಸ್ ಬೇಕಾಗಿದ್ರೆ ಗೋ ಫಾರ್ ಇಂಟರ್ಸೆಕ್ಟ್. ರೋಸ್ ಇನ್ ಫಸ್ಟ್ ಕ್ವೆರಿ ಆಫ್ ದಿ ಟೇಬಲ್ ಬಟ್ ನಾಟ್ ಇನ್ ಸೆಕೆಂಡ್, ಅವಾಗ ಹೋಗ್ಬೇಕಿದ್ರೆ ಯು ಕ್ಯಾನ್ ಗೋ ಫಾರ್ ಎಕ್ಸೆಪ್ಟ್. ಈ ಮೂರು ಆಪರೇಷನ್ಸ್. ಆ್ಯಂಡ್ ನಿಮಗೆ ಪೇರಿಂಗ್ ಬೇಕಾಗಿದ್ರೆ ಯು ಶುಡ್ ಗೋ ಫಾರ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಓಕೆ, ಹಂಗಂದ್ರೆ ಲೆಟಸ್ ಸಿ ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ತಗೋತೀನಿ. ಒಂದು ಕ್ವೆರಿ 1 ಇಂದ ಬಂದಿರುವಂಥ ರಿಸಲ್ಟ್, ಕ್ವೆರಿ 2 ಇಂದ ಬಂದಿರುವಂಥ ರಿಸಲ್ಟ್ ಎರಡು ನಮ್ಮ ಹತ್ರ ಇದಾವೆ ಅಂತ ತಿಳ್ಕೊರಿ. ABCD. ಓಕೆ, ಈಗ ಯೂನಿಯನ್ ಮಾಡ್ರಿ. Q1 ಯೂನಿಯನ್ Q2. ಇದರದ ಆನ್ಸರ್ ಏನು ಬರುತ್ತೆ? ಡುಪ್ಲಿಕೇಟ್ಸ್ ಅಲೋ ಮಾಡೋಂಗಿಲ್ಲ ಯೂನಿಯನ್ನಲ್ಲಿ. ಎಲ್ಲ ರೋಸು ಬಂದ್ಬಿಡ್ತಾವೆ, ಎರಡು ಟೇಬಲಲ್ಲಿರೋ ಎಲ್ಲ ರೋಸ್. ಅಂದರೆ A B C
ಡಿ ಡುಪ್ಲಿಕೇಶನ್ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಂಟರ್ಸೆಕ್ಷನ್ ಮಾಡೋರಿದ್ರೆ ಇಂಟರ್ಸೆಕ್ಷನ್ ಸಿಂಬಾಲ್ ಏನಿದೆ Q1 ಇಂಟರ್ಸೆಕ್ಟ್ Q2. Q1 ಇಂಟರ್ಸೆಕ್ಟ್ Q2 ಮೀನ್ಸ್ ಎರಡು ಟೇಬಲಲ್ಲಿ ಏನು ಕಾಮನ್ ಇರ್ತಾವೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ತೀರಿ. ಯಾವ್ಯಾವುದು ಎರಡು ಟೇಬಲಲ್ಲಿ ಕಾಲಮ್ ಸೇಮ್ ಯಾವ್ದು ಕಾಮನ್ ರೋಸ್ B, C. ಓಕೆ, ದೆನ್ ಡಿಫರೆನ್ಸ್ ಏನು ಮಾಡ್ತೀರಿ Q1 ಮೈನಸ್ Q2 ಅಂದರೆ ಒಂದನೇ ಟೇಬಲಲ್ಲಿ ಇರಬೇಕು, ಎರಡನೇ ಟೇಬಲಲ್ಲಿ ಇರಬಾರ್ದು ಅಂತ ರೋ ಯಾವುದು A. ಆ್ಯಂಡ್ ಇಫ್ ಯು ಆರ್ ಡೂಯಿಂಗ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಎಲ್ಲ ಪೇರಿಂಗ್ಸ್ ನೀವು ಮಾಡ್ತಾ ಹೋಗ್ತೀರಿ. ಕಾರ್ಟೇಷಿಯನ್ ಪ್ರಾಡಕ್ಟ್ ಮೀನ್ಸ್ Q1 ಇಂಟು Q2, ಎನ ಬಿ ಜೊತೆ ಜಾಯಿನ್ ಮಾಡೋದು, ಎನ ಸಿ ಜೊತೆ ಜಾಯಿನ್ ಮಾಡ್ರಿ, ಅದೇ ಎನ ಡಿ ಜೊತೆ ಜಾಯಿನ್ ಮಾಡಬೇಕು. ಬಿನ ಅಗೇನ್ ಬಿ ಜೊತೆ ಜಾಯಿನ್ ಮಾಡ್ರಿ, ಬಿನ ಸಿ ಜೊತೆ, ಬಿನ ಡಿ ಜೊತೆ. ಅದೇ ಥರ ಸಿನ ಬಿ ಜೊತೆ, ಆಲ್ರೆಡಿ ಇಟ್ ಈಸ್ ದೇರ್, ರಿಪೀಟೆಡ್ ಡೇಟಾ ಬರೋದಿಲ್ಲ. ಸಿನ ಸಿ ಜೊತೆ, ಸಿನ ಡಿ ಜೊತೆ. ದಿಸ್ ಇಸ್ ವಾಟ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಈ ಥರ ನಾವು ಪ್ರತಿಯೊಂದು ಸೆಟ್ ಆಪರೇಷನ್ ಅನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋದಿದೆ. ದಟ್ ಈಸ್ ಯೂನಿಯನ್, ಇಂಟರ್ಸೆಕ್ಷನ್, ಡಿಫರೆನ್ಸ್ ಆ್ಯಂಡ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಅದಕ್ಕೆ ಅದರದ್ದೇ ಆದ ಕೀವರ್ಡ್ಸ್ ಇರ್ತವೆ, ಅದನ್ನು ನಾವು ಸ್ಟಡಿ ಮಾಡೋಣ. ಓಕೆ, ಆ್ಯಂಡ್ ಅದರದ್ದು SQL ಕೂಡ ಹೆಂಗೆ ವರ್ಕ್ ಆಗುತ್ತೆ ಅಂತ, ಅಥವಾ SQL ಹೆಂಗೆ ಬರೀಬೇಕು ಅನ್ನೋದನ್ನು ಕೂಡ ಸ್ಟಡಿ ಮಾಡೋಣ. ಓಕೆ, if you have any questions you can comment, and if you are new to the channel please subscribe and share the video. Thank you.